ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವಾಗ ತಾನೇ ಜಸ್ಟ್ ಆಫೀಸಿಂದ ಬಂದೆ. ಆಫೀಸಿಂದ ಮನೆಗೆ ಬರೋ ಗ್ಯಾಪಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ಮೂವಿನ ನೋಡ್ಕೊಂಡು ಬಂದೆ. ಈ ಮೂವಿ ನೋಡಾದ್ಮೇಲೆ ಅನಿಸ್ತು ನಿಮ್ಮೆಲ್ಲರಿಗೂ ಈ ಮೂವಿ ಬಗ್ಗೆ ಹೇಳಲೇಬೇಕು ಅಂತ. ಸೊ ಜಾಸ್ತಿ ತಡ ಮಾಡಿದೆ. ಈ ಮೂವಿ ಲೈನ್ನ ಹೇಳ್ತೀನಿ. ಸೊ ನೋ ಸ್ಪಾಯ್ಲರ್ಸ್. ಈ ಮೂವಿ ಏನು ಎಲ್ಲಿ ನೋಡ್ಬೋದು ಅಂತ ನಿಮಗೆ ಲಾಸ್ಟ್ ಗೊತ್ತಾಗುತ್ತೆ. ಈ ಮೂವಿಯಲ್ಲಿ ಬರೋ ಪ್ರಮುಖ ಪಾತ್ರಗಳು ಅಂದರೆ ಹೀರೋ ಮತ್ತು ಹೀರೋಯಿನ್ ಬಂದು ಸ್ವಲ್ಪ ಮೆಂಟಲಿ ಅನ್ಸ್ಟೇಬಲ್ ಇರ್ತಾಳೆ. ಅಂದರೆ ಆ ರೇಂಜಿಗೆಲ್ಲ ಏನಿರಲ್ಲ, ಸ್ವಲ್ಪ ಅವಳಿಗೇನೋ ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಒಂದೊಂದ್ಸತಿ ಓವರ್ ರಿಯಾಕ್ಟ್ ಮಾಡ್ತಾ ಇರ್ತಾಳೆ. ಹೀರೋ ಅವನು ಬಂದು ಹೇಗಂತ ಹೇಳಿದ್ರೆ ಅವನು ಫುಲ್ ಡ್ರಗ್ಗೆ ಅಡಿಕ್ಟ್ ಆಗಿರ್ತಾನೆ. ಯಾಕಂತ ಹೇಳಿದ್ರೆ ಅವ್ನು ಪ್ರೀತಿ ಮಾಡಿರೋ ಹುಡುಗಿ ಅವನಿಗೆ ಕೈ ಕೊಟ್ಟೋಗಿರ್ತಾಳೆ ಅನ್ನೋ ಡಿಪ್ರೆಷನಲ್ಲಿ ಹುಡುಗ ಇರ್ತಾನೆ. ಈ ಕಡೆ ಹುಡುಗನ ಫ್ಯಾಮಿಲಿಯಲ್ಲಿ ಹುಡುಗ ಅವನು ಡ್ರಗ್ ಅಡಿಕ್ಟ್ ಆಗಿರೋದ್ರಿಂದ ಅವ್ರ ಮನೆಗೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಅವ್ರ ಮನೆಯವರಿಗೆ ಹುಡುಗ ಅಂದರೆ ಅಷ್ಟಾಗ್ತಾರಲ್ಲ, ತುಂಬ ಸಿಟ್ಟು ಬರ್ತಾ ಇರುತ್ತೆ ಅವ್ರ ಅಪ್ಪಂಗೆ ಅವ್ರ ತಮ್ಮಂಗೆ ಎಲ್ಲ. ಈ ಕಡೆ ಹುಡುಗಿಗೆ ಮದುವೆ ಮಾಡಬೇಕು ಅಂತ ಹುಡುಗನ ನೋಡ್ತಾ ಇರ್ತಾಳೆ. ಬಟ್ ಅವಳು ಸ್ವಲ್ಪ ಅನ್ಸ್ಟೇಬಲ್ ಇರೋದ್ರಿಂದ ಮೆಂಟಲಿ ಅವಳಿಗೆ ಯಾವುದೇ ಥರ ಹುಡುಗ ಸಿಗ್ತಾರಲ್ಲ, ಅವಳು ಮದುವೆ ಮಾಡ್ಬೇಕಂತ ಅವ್ರಮ್ಮ ತುಂಬ ಆತ್ರದಲ್ಲಿ ಕಾಯ್ತಾ ಇರ್ತಾರೆ. ಏನೇನೋ ಆಗಿ ಏನಾಗುತ್ತೆ ಅಂತ ನಾನು ಹೇಳಲ್ಲ, ನೀವು ಮೂವಿಲಿ ಏನೇ ನೋಡಬೇಕು. ಏನೇನೋ ಆಗಿ ಈ ಹುಡುಗಿ ಇಬ್ಬರು ಮದುವೆ ಆಗ್ತಾರೆ. ಇವರಿಬ್ರು ಮದುವೆ ಆದ್ಮೇಲಿಂದ ಇಬ್ಬರು ಖುಷಿಯಿಂದಾನೇ ಸಂಸಾರ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಳು ಪ್ರೆಗ್ನೆಂಟ್ ಕೂಡ ಆಗ್ತಾಳೆ, ಒಂದು ಮಗು ಕೂಡ ಹುಟ್ಟುತ್ತೆ. ಮಗು ಡೆಲಿವರಿ ಡೇಟ್ ಕೂಡ ಬರುತ್ತೆ, ಡೆಲಿವರಿ ಆಗುತ್ತೆ. ಆದರೆ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮಗುನ ತಗೊಂಡೋಗಿ ತಾಯಿ ಕೈ ಕೊಟ್ಟಾಗ ತಾಯಿ ಹೇಳ್ತಾಳೆ ಈ ಮಗು ನಂದಲ್ಲ ಅಂತ. ಸೊ ಇವಾಗ ಇವಳು ಮೆಂಟಲಿ ಅನ್ಸ್ಟೇಬಲ್ ಆಗಿರೋದಕ್ಕೆ ಆ ಮಗುನೇ ನಂದಲ್ಲ ಅಂತ ಹೇಳಿದ್ಲ, ಅಥವಾ ಈ ಮಗು ನಿಜವಾಗ್ಲೂ ಅವಳ್ದಲ್ವಾ? ಅವಳ್ದಲ್ಲ ಈ ಮಗು ಅಂತ ಹೇಳಿದ್ರೆ ಈ ಮಗು ಯಾರ್ದು? ಈ ಮಗು ಬೇರೆಯವ್ರದ್ದಾದ್ರೆ ಇವಳ ಮಗು ಎಲ್ಲೋಯ್ತು? ಸೊ ಇದ್ರ ಹಿಂದೆ ಇರೋ ಸೀಕ್ರೆಟ್ನ ಹೀರೋ ಕಂಡುಹಿಡಿತಾನ. ಇವ್ರಿಗೆ ನಿಜವಾಗ್ಲೂ ಅವ್ರ ಮಗು ಕಳ್ದೋಗಿದ್ರೆ ಅವ್ರ ಮಗು ಸಿಗುತ್ತಾ? ಕಳ್ದೋಗಿದ್ರೆ ಯಾರು ಎತ್ಕೊಂಡೋದ್ರು? ಇದೆಲ್ಲ ಗೊತ್ತಾಗ್ಬೇಕಂತ ಹೇಳಿದ್ರೆ ನೀವು ಈ ಮೂವಿನ ನೀವು ನೋಡಲೇಬೇಕು. ಸೂಪರ್ ಆಗಿದೆ. ಗಂಡ ಹೆಂಡತಿ ಬಾಂಡಿಂಗ್ ಇದೆ, ಮತ್ತು ಗಂಡ ಎಷ್ಟು ಚೆನ್ನಾಗಿ ಹೆಂಡತಿನ ಕೇರ್ ಮಾಡ್ತಾನೆ. ಎಲ್ಲ ಥರ ಫೀಲಿಂಗ್ಸ್ ಇದೆ, ಎಮೋಷನ್ಸ್ ಇದೆ. ತಾಯಿ ಮಗು ಪ್ರೀತಿ ಸಂಬಂಧದ ಬಗ್ಗೆ ಎಮೋಷನ್ಸ್ ಇದೆ. ತುಂಬ ಚೆನ್ನಾಗಿದೆ. ಈ ಮೂವಿನ ಮಸ್ಟ್ ವಾಚ್ ಅಂತಲೇ ನಾನು ಹೇಳ್ತೀನಿ. ಸೊ ಈ ಮೂವಿ ನೇಮ್ ಬಂದು DNA. ಏನು ಹೇಳಿ? DNA. ಈ ಮೂವಿನ ನೀವು ಜಿಯೋ ಹಾಟ್ಸ್ಟಾರಲ್ಲಿ ನೋಡ್ಬೋದು. ಕನ್ನಡ ಲ್ಯಾಂಗ್ವೇಜಲ್ಲಿನೇ ನೋಡ್ಬೋದು. ನಮ್ಮ ಭಾಷೆಯಲ್ಲಿ ನೋಡಿದಾಗ ನಮ್ಮ ಮನಸ್ಸಿಗೆ ಭಾಳ ಹತ್ರ ಆಗುತ್ತೆ ಯಾವುದೇ ಮೂವೀಸ್ ಆದ್ರೂ. ಸೊ ಈ ಮೂವಿನ ಮಿಸ್ ಮಾಡದೆ ನೀವು ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಬಾಯ್.